ಗುರುಗಳನ್ನ ಜಗದ್ಗುರುಗಳ ರೀತಿಯೊಳಗೆ ಕಂಡಿರಲ್ಲ. ನಿಮ್ಮ ಆ ವಿಶಾಲ ಹೃದಯವಾದಂಥ ಹೃದಯಕ್ಕೆ ಮೊದಲು ಅನಂತ ಶರಣಾರ್ಥಿಯನ್ನು ಹೇಳ್ತಾರೆ. ಪ್ರಾರಂಭದಲ್ಲಿ 2001-2ನೇ ಸಾಲಿನ ಯಾವತ್ತೂ ನನ್ನ ಶರಣ ತಾಯಂದಿರೇ, ಶರಣ ಸಹೋದರರೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಮೊದಲು ಶರಣಾರ್ಥಿ ಹೇಳ್ತೇನೆ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ನಭೋತೋ ನ ಭವಿಷ್ಯತಿ, ನನ್ನ ಬದುಕಿನೊಳಗೆ ನಾನು ಕಂಡಂತೆ ಈ ರೀತಿಯಾದಂಥ ಅದ್ಧೂರಿಯಾದಂಥ ಪ್ರಮಾಣ ಕಡಿಮೆ, ವಿದ್ಯಾರ್ಥಿನಿಯರು ಬಂದಂಥ ಸಂಖ್ಯೆ ಬಹಳ ಕಡಿಮೆ ಇದ್ದರೂ ಸಹಿತ ಮಾಡಿದ ಉತ್ಸವ ನೋಡಿದ್ರೆ ಜಗದ್ಗುರುಗಳನ್ನು ಅಡ್ಡ ಪಲ್ಲಕ್ಕಿಯೊಳಗೆ ಏನು ಮೆರವಣಿಗೆ ಮಾಡ್ತಾರೆ ಆ ರೀತಿಯಾದಂಥ ಅಡ್ಡ ಪಲ್ಲಕ್ಕಿಯ ಮೆರವಣಿಗೆ ಆ ಗುರುಗಳನ್ನ ಜಗದ್ಗುರುಗಳ ರೀತಿಯೊಳಗೆ ಕಂಡಿರಲ್ಲ. ನಿಮ್ಮ ಆ ವಿಶಾಲ ಹೃದಯವಾದಂಥ ಹೃದಯಕ್ಕೆ ಮೊದಲು ಅನಂತ ಶರಣಾರ್ಥಿಯನ್ನು ಹೇಳ್ತಾರೆ. ನಾನು 97ರೊಳಗೆ ಈ ಶಾಲೆಗೆ ಬಂದೆ. ಆಂಗ್ಲ ಭಾಷಾ ನಾನು ಗುಳೇಗುಡಿಸೋರು, ಇಂಗ್ಲೀಷ್ ಬೋಧನೆ ಮಾಡುವಂಥ ಶಿಕ್ಷಕರು. ಆದರೆ ಸುದೈವೋ ದುರ್ದೈವೋ ಏನೋ ಗೊತ್ತಿಲ್ಲ, MA ಕನ್ನಡ ಆಗಿರೋದ್ರಿಂದ MEd ಆಗಿರೋದ್ರಿಂದ ಕಾಲೇಜಿಗೆ ಎಜುಕೇಷನು ಕೊಟ್ಟರು, ಹೈಸ್ಕೂಲಕ್ಕೆ ಕನ್ನಡನೂ ಹೇಳಕ್ಕೆ ಕೊಟ್ಟರು. ಕನ್ನಡನೂ ಹೇಳಿದೆ, ಇಂಗ್ಲೀಷ್ನೂ ಹೇಳಿದೆ, ಮತ್ತು ಬೇರೆ ಬೇರೆ ಭಾಷೆಗಳನ್ನು ಬೇರೆ ಬೇರೆ ವಿಷಯಗಳನ್ನು ನಿಮಗೆ ಗೊತ್ತೈತಿ. ಇಲ್ಲೇ ನನ್ನ ಮಗಳು ಅನ್ನಿಗೆರೆದಾಳೆ, ಈಕಿನ ಕರ್ಕೊಂಡು ರಾಷ್ಟ್ರಮಟ್ಟದ ರಾಷ್ಟ್ರೀಯ ವಿಜ್ಞಾನ ಸಮಾವೇಶದೊಳಗೆ ನ್ಯಾಷನಲ್ ಲೆವೆಲ್ ಮಟ್ಟ ಹೋಗಿ ಬಂದದಂಥ ಉದಾಹರಣೆಗಳು ಉಂಟು. ಸೊ ಈ ಒಂದು ಸಮಯ ಸಂದರ್ಭದೊಳಗೆ ನಾನು ನಿಮಗೇನು ಹೇಳಬೇಕು, ಈಗಾಗಲೇ ಇಷ್ಟು ಮಂದಿ ಏನು ಬ್ಯಾಚ್ಗಳು 97ರಿಂದ ನಾನು ಕಂಡಂಥ ಬ್ಯಾಚಿನೊಳಗೆ ಅತಿ ಹೆಚ್ಚು ಶಿಕ್ಷಕಿಯರನ್ನು ಹೊಂದಿರುವಂಥ ಬ್ಯಾಚು ನಿಮ್ಮ ಬ್ಯಾಚು. ಇಷ್ಟು ಚಪ್ಪಲಿ ಹೊಡೆದ ಮ್ಯಾಗ ಮತ್ತು ನಂದೇನೇ ಕೆಲಸ. ಯಾಕೆ ಹೇಳಿದೆ ಅಂತಂದ್ರೆ, ಶಿಕ್ಷಕರಿಗೆ ಮಕ್ಕಳಿಗೆ ಪಾಠ ಮಾಡ್ಬೋದು, ಶಿಕ್ಷಕರು ಆದಂಥವ್ರಿಗೆ ಶಿಕ್ಷಕರಿಗೆ ಪಾಠ ಮಾಡೋದು ಬಹಳ ಕಷ್ಟ ಅಂತ ತಿಳ್ಕೊಂಡು ಈಗಾಗಲೇ ವೇದಿಕೆಯೊಳಗೆ ಒಬ್ಬ ವ್ಯಕ್ತಿ ಲಕ್ಷ್ಮೇಶ್ವರ ಪ್ರೂವ್ ಮಾಡಿ ತೋರಿಸ್ಬಿಟ್ಟಾನ. ಅದಕ್ಕೆ ಹೈಸ್ಕೂಲ್ದೊಳಗಿದ್ದಾಗ ಶಿವಪಥ ನರಿಯೊಡೆ ಗುರುಪಥವೇ ಮೊದಲು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಆ ರೀತಿಯಾದಂಥ ಗುರುವಿನ ಬಗ್ಗೆ ಬಹಳ ಅದ್ಭುತವಾಗಿ ಅವ್ರು ಹೇಳಿದರು. ಸುಮಾರು 25 ನಿಮಿಷಗಳ ಕಾಲ ಅವರು ಸಮಯವನ್ನು ತೆಗೆದುಕೊಂಡು ಹೇಳಿದರು. ಆದರೆ ನಾನು ನಡಿಗೇರಿ ಹೇಳ್ಯಾನ, ಸರ್ ನಾನು ಗಂಟೆ ಹೊಡ್ಯಂಗಿಲ್ಲ, ಗಂಟೆ ಒಳಗಿಟ್ಟು ಹೋಗಿಬಿಡ್ತೀನಿ, ಹುಷಾರಿ ನೋಡ್ರಿ, ಕೀಲಿ ನೀವು ಹಾಕ್ಕೊಂಬರ್ಬೇಕಂತ ಹೇಳ್ಯಾನ. ಅದಕ್ಕೆ ಭಾಳ ಮಾತನಾಡಲಾರ್ದ ಒಂದು 5-10 ನಿಮಿಷದೊಳಗೆ ನಾನು ಒಂದೆರಡು ವಿಷಯಗಳನ್ನು, ಸಮಯಗಳನ್ನು, ಸಂದರ್ಭಗಳನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕಂತ ಆಸೆ ಪಡ್ತಾ ಇದ್ದೀನಿ. ತಾಯಂದರೆ ಹಾಗೂ ತಾವೇ ನನ್ನ ಸಹೋದರರೇ, ನಿಮಗೆ ವಿವಿಧ ಸ್ತರಗಳಿಂದ ಬಂದಿರಿ, ಶ್ರೇಣೀಕೃತವಾದ ವ್ಯವಸ್ಥೆ ಒಳಗಿಂದ ಬಂದಂಥವ್ರದಿರಿ. ನಾನು ಇದು ಹೇಳೋ ಅರ್ಥ ತಿಳ್ಕೊಡ್ರಿ. ಶ್ರೇಣೀಕೃತ ವ್ಯವಸ್ಥೆಯೊಳಗೆ ಅದೀರಿ ನೀವು. ಬಡತನದೊಳಗಿದ್ದವ್ರದಿರಿ, ಕಡು ಬಡತನದೊಳಗಿದ್ದಂಥವ್ರದಿರಿ, ಮಧ್ಯಮ ವರ್ಗದೊಳಗಿದ್ದಂಥವ್ರದಿರಿ, ಶ್ರೀಮಂತರು ಇದ್ದೀರಿ. ಆನಂತರ ಮುನ್ಸಿಪಾಲ್ಟಿ ಟ್ರ್ಯಾಕ್ಟರ್ ಹೊಡೆಯುವಂಥ ಕೆಲಸದಿಂದ ಹಿಡ್ಕೊಂಡು ಒಬ್ಬ ಇಂಜಿನಿಯರ್ ಮಟ್ಟನೂ ಇರುವಂಥ ಬೇರೆ ಬೇರೆ ವಿವಿಧ ಸ್ತರಗಳಿಂದ ಬಂದಂಥವ್ರದಿರಿ. ಅತ್ಯಂತ ಶ್ರೀಮಂತ ಮನೆತನದ ಸೊಸೆಯಾಗಿ ಹೋದಂಥವ್ರದಿರಿ. ಅತ್ಯಂತ ಕಡು ಬಡತನ ಮನೆಯೊಳಗೆ ಅನುಭವಿಸುವ ಕಷ್ಟದೊಳಗಿರುವಂಥ ತಾಯಂದ್ರೂ ಇದೀರಿ. ಇದ್ದರೂ ಎಲ್ಲರೂ ಕೂಡಿ ಅತೀ ಸಂತೋಷದಿಂದ ಸಹ ಒಂದೇ ಭಾವವನ್ನು ಹಂಚ್ಕೊತಿರಲ್ಲ. ಇಂಥ ಒಂದು ರಸಗಳಿಗೆ ಜೀವನದೊಳಗೆ ಎಂದೂ ಬರೋಕ್ಕೆ ಸಾಧ್ಯ ಇಲ್ಲ. ಈ ಒಂದು ಗಳಿಗೆ ಎಂದೂ ಬರೋಕ್ಕೆ ಆಸ್ಪದ ಇಲ್ಲ ಅಂತ ತಿಳ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಯಾಕಂತಂದರೆ ನೋಡಿರಿ, ಎಷ್ಟು ಖುಷಿ, ಎಷ್ಟು ಸಂತೋಷ, ಯಾರ ಜೊತೆ ಎಲ್ಲಿ ಕುಂದಿರ್ಬೇಕು, ಏನು ಮಾಡಬೇಕಿಲ್ಲ, ಎಲ್ಲರೂ ಕೂಡಿ ಹಂಚ್ಕೊಂಡ್ರಿ. ಈ ಎಲ್ಲರೂ ಒಂದೊಂದು ಭಾವಗಳನ್ನು, ಒಂದೊಂದು ನಿಮ್ಮ ಮನೆಯ ಕುಟುಂಬದ ವಿಷಯಗಳನ್ನಾಗಲಿ ಎಲ್ಲನೂ ಮರೆತು ಬಿಟ್ಟಿರಿ. ಈಗ ಹೆಂಗಾಗೈತೆ ಅಂತಂದ್ರೆ, ನೀವು ಬಹುಶಃ ನೀವು 10th ಓದುವಾಗ ಬಹುಶಃ ನಿಮ್ಗೆ ಗೊತ್ತಿರಬೇಕು, ನಾನು ಹಿಪ್ನಾಟಿಸಮ್ ಮಾಡಿದ್ದು, ಸಮೂಹನ ಹಿಪ್ನಾಟಿಸಮ್ ಮಾಡಿದ್ದೆ. ಹಂಗೆ ಹಿಪ್ನಾಟಿಸಮ್ಗೆ ಒಳಗಪಟ್ಟಂಗೆ ನೀವು ಇವತ್ತು ಕುಂತೀರಿ. ಯಾಕಂದ್ರೆ ಬಾಹ್ಯ ಪ್ರಪಂಚ, ಗಂಡನ ಬಗ್ಗೆ ಆಗಲಿ, ಹೆಂಡತಿ ಬಗ್ಗೆ ಆಗಲಿ, ಮಕ್ಕಳ ಬಗ್ಗೆ ಆಗಲಿ ಯಾವ ಚಿಂತೆ ಇರಲಾರ್ದ ಇಲ್ಲೇ ಆರಾಮಾಗಿ ಕುಂತೀರಿ ಅಂತಂದ್ರೆ ಇನ್ನೂ ಎಷ್ಟೊತ್ತಾದರೂ ಚಿಂತಿಲ್ಲ, ಕುಂತು ಕೇಳಬೇಕು ಅನ್ನುವಂಥ ಬಂದೈತಿ. ಯಾಕಂದ್ರೆ ಆ ಜಂಜಾಟದಿಂದ ಈಗ ಹೊರಗೆ ಬಂದೀರಿ.
ಆ ಜಂಜಾಟದಿಂದ ಹೊರಗೆ ಬಂದು ಇಲ್ಲೇ ನೀವು ಪಾಠ ಕೇಳಕ್ಕೆ ಕುಂತೀರಿ. ಪಾಠ ಹೇಳುವ ಸ್ಥಿತಿ ಒಳಗೆ ನಿಮಗೆ ಪಾಠ ಹೇಳುವ ಸ್ಥಿತಿ ಒಳಗೆ ನಾನು ಇರದೇ ಇದ್ದರೂ ಸಹಿತ ಇಲ್ಲೇ ಗುರುವಿನ ಬಗ್ಗೆ ನಮ್ಮ ಗುಳೇಗೌಡ ಸರ್ ಭಾಳ ಚೆನ್ನಾಗಿ ಹೇಳಿದರು. ಇವತ್ತಿನ ವಿದ್ಯಾರ್ಥಿಗಳು ಆ ಮಟ್ಟಕ್ಕೆ ಇಲ್ಲ ಅಂತ ತಿಳ್ಕೊಂಡು. ಯಾಕಿಲ್ಲ ಅಂತಂದ್ರೆ ನಾವು ತಪ್ಪಾಕತ್ತೇವೆ, ಹೆಜ್ಜೆ ತಪ್ಪಾಕತ್ತೇವೆ. ಎಲ್ಲಿ ತಪ್ಪಾಕತ್ತೇವೆ? ತಂದೆಯಾಗಿ ತಪ್ಪಾಕತ್ತೇವೆ, ತಾಯಿಯಾಗಿ ತಪ್ಪಾಕತ್ತೇವೆ, ಶಿಕ್ಷಕರಾಗಿ ತಪ್ಪಾಕತ್ತೇವೆ. ಇವತ್ತು ಗುರುವೇ ನಮಃ ಅಲ್ಲ, ಗುರುವೇ ನಮಃ ಅನ್ನೋ ಲೆಕ್ಕಕ್ಕೆ ಬಂದು ನಾವು ನಮ್ಮ ಮನೆಯೊಳಗೆ ನಮ್ಮ ಮಗು ಬಂದ ಇವತ್ತು ಪಟ್ರ ಮಾಸ್ತರ ಹಂಗೆ ಹೇಳಿದ ಹಿಂಗೆ ಹೇಳಿದ ಅಂತ ಹೇಳಿದಾಗ ಅವೇನು ಹೇಳಿದ್ಲೆ, ಬೇಡ ನಾಳೆ ಸಾಲಿ ಹೋಗ್ಬೇಡ ಅಂತಂದಾಗ ಅವೇನು ಹೇಳ್ತಾನಳ, ನಾ ಬಂದು ಹೇಳ್ತೀನಿ ತಗೋ. ನಾವು ತಂದೆ ತಾಯಿಗಳು ಇವತ್ತು ನಮ್ಮ ಮಕ್ಕಳನ್ನ ಕೆಡಿಸಾಕತ್ತೇವಿ. ಇವತ್ತು ನಾವು ಮೊದಲೇ ತಪ್ಪು ಮಾಡ್ತಾ ಇರುವಂಥ ಪಾಲಕರು ನಮ್ಮ ಆ ಮಗುವಿನ ಗುರುವಿಗೆ ಏಕವಚನದಾಗ ಅವೇನು ಹೇಳ್ತಾನ, ಆಕೆ ಏನು ಹೇಳ್ತಾಳ, ನಾ ಬಂದು ಹೇಳ್ತೇನೆ ತಗೋ ಅವಾಗ. ಏನು ನಮ್ಮ ಮಕ್ಕಳು ನಾವು ಅವಂದೇನು ಇವಂದೇನು ಅನ್ನುವಂಥದ್ದು ಹೇಳ್ತೀವಿ. ಮಕ್ಕಳು ಅವನ್ನ ಮಾತಾಡ್ಕೊಂತ ಹೊಂಟಾರ. ಹೀಗಾಗಿ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಹದಗೆಟ್ಟೈತಿ. ಮೊದಲೇದು ಪಾಲಕರ ತಪ್ಪೈತಿ, ಎರಡನೇದು ಬಾಲಕರ ತಪ್ಪು. ಇವತ್ತಿನ ಸೌಲಭ್ಯಗಳನ್ನ ನೋಡಿ ಸರ್ಕಾರ ಮಾಡಿರುವ ಸೌಲಭ್ಯಗಳನ್ನ ತತ್ತಿ ಕೊಡ್ತಾರ, ಹಾಲು ಕೊಡ್ತಾರ. ತತ್ತಿ ಹಾಲು ಕುಡಿ ಶೆಡ್ ಹೊಡಿ, ತತ್ತಿ ತಿನ್ನಿ ಎತ್ತಿ ಹೋಗಿ ಅಂತ ತಿಳ್ಕೊಂಡು ನೆಕ್ಕಕ್ಕೆ ಬಂದು ನಿಂತಾರ. ರಾಗಿ ಮಾಲ್ಟ ಕೊಡ್ತಾರ, ಬಿಸಿ ಊಟ ಕೊಡ್ತಾರ. ಅವು ಯಾವ ಸೌಲಭ್ಯಗಳು ನಿಮಗಿರಲಿಲ್ಲ. ಅಂದಲ್ಲಿ ನೀವು ಸುಧಾರಣೆ ಆಗಿರಿ. ಅದಕ್ಕೆ ಇವತ್ತು ನಾ ಹೇಳ್ತಾ ಇರೋದು ಏನಂತಂದ್ರೆ ಎಲ್ಲಿ ತಪ್ಪೇವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀನಿ. ಮೊದಲು ಪಾಲಕರು ತಪ್ಪಾರ, ಎರಡನೇದ ಬಾಲಕರಿಗೆ ಇವತ್ತು ಬಾಲಕಿಯರಿಗೆ ಭಾಳ ಸೌಲಭ್ಯಗಳು ಸಿಕ್ಕಾವು. ಆ ಸೌಲಭ್ಯಗಳನ್ನು ಇವತ್ತೇನು ಮಾಡ್ತಾ ಇದ್ದೀವಿ, ನಾನು ಹಿಡ್ಕೊಂಡು ನಾವು ಯಾವುದೇ ಒಂದು ಪ್ರಾಥಮಿಕ ಶಾಲೆಗೂ ಅನುದಾನಿತ ಶಾಲೆಗೂ ನಮ್ಮ ಮಕ್ಕಳನ್ನ ಕಳ್ಸೋಕೆ ತಯಾರಿಲ್ಲ. ಹೈಫೈ ದೊಡ್ಡ ಶಾಲೆ ಏನು ನಮ್ಮ ಮುಳುಗುಂದದ ನೋಡ್ರಿ, ಮೊದಲ SIM ಶಾಲೆಯೊಳಗೆ ನೀವು ಬರುವಾಗ 8ಕ್ಕೆ CET ಎಕ್ಸಾಮ್ ಇತ್ತು ನಿಮಗೆ. ಅದರ ಪಾಸ್ ಆದ್ರೆ 8ಕ್ಕೆ ಅಡ್ಮಿಷನ್ ತೊಗೋತಿದ್ದೀವಿ. ನಮ್ಗೆ ಈಗ ಮಣಿಗೆ ಕೈ ಮುಗಿತೇವೆ ಬರ್ರಿ ಅಂತ. ಅದಕ್ಕೆ 12ನೇ ಶತಮಾನದಾಗ ಅಲ್ಲಮ್ಮ ಪ್ರಭು ಹೇಳಿದ್ರು, ಕಲಿಯುಗದೊಳಗೆ ಗುರು ಶಿಷ್ಯಂಗೆ ಕೈ ಮುಗಿದು ಬುದ್ಧಿ ಹೇಳಿದೊಡವೆ ಆಗಲಿ ಮಹಾಪ್ರಸಾದವೆಂಬೆ ಎನ್ನುವಂಥ ಕಾಲ ಈಗ ಬಂದು ಹತ್ತೈತಿ. ಎರಡನೇದಾಗಿ ಪಾಲಕರ ತಪ್ಪೈತಿ. ಮನೆಯೊಳಗೆ ಹೋಮ್ವರ್ಕ್ ಕೊಟ್ಟರು ಸಹಿತ ಪಾಲಕರು ಬಂದು ಕೇಳ್ತಾರೆ, ಪಟ್ಟಣ ಮಾಸ್ತರ ಹೋಮ್ವರ್ಕ್ ಮಾಡ್ಕೊಡ್ಬೇಡ ನಮ್ಮ ಹುಡುಗಗೆ, ಏನು ಮಾಡೋದು ಸಾಲ ಮಾಡಿಸ್ರಿ. ಇನ್ನೊಬ್ರು ಬರ್ತಾರ, ಏನಂತ, ಏನ್ರಿ ಸರ್ ನೀವು ಹೋಮ್ವರ್ಕ ಕೊಡೋದಿಲ್ಲ ನಮ್ಮ ಹುಡುಗಗೆ? ಮಾಸ್ತರ್ ಹಂಗೆ ಇರ್ಕೊಂಡು ಅಡ್ಡಾಡು ಲೆಕ್ಕಕ್ಕೆ ಬಂದು. ಅದಕ್ಕೆ ಇವತ್ತು ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಈ ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸಾಕತ್ತೀವಿ ನಾವು. ಲಕ್ಷಗಟ್ಟಲೆ ಹೋಲಿ. ಇವತ್ತು ಹಮಾಲಿ ಮಾಡುವಂಥ ಒಬ್ಬ ನಾನು ಪಟ್ರ ಮಾಸ್ತರ್ ಒಬ್ಬ ಹಮಾಲಿ ಮಾಡವ ನನ್ನ ಮಗಳನ್ನ ಅಥವಾ ನನ್ನ ಮಗಳನ್ನ ಚಲೋ ನನ್ನ ಪರಿಸ್ಥಿತಿ ಹಿಂಗಾಗೈತೆ ರೀ, ನಾವು ಕಲೀಲಿಲ್ಲ, ನಮ್ಮ ಮಕ್ಕಳು ಚಲೋ ಕಲೀಲಿ ಅಂತ ತಿಳ್ಕೊಂಡು ಹೈಫೈ ಕಾಲೇಜು ಸ್ಕೂಲ್ನೊಳಗೆ ಕಲಿಸ್ತಾರೆ. ಅಲ್ಲಿ ಬರೀ ಡ್ರಿಲ್ಲಿಂಗ್ ಮೆಥಡ್. ಅವಕ್ಕೆ ನಿಮ್ಮಷ್ಟು ಬೇಕಾದ್ರೆ ನಾನು ಓಪನ್ ಚಾಲೆಂಜ್ ಕೊಡ್ತೀನಿ. ಅನುದಾನಿತ ಮತ್ತು ಸರ್ಕಾರಿ ಶಾಲೆಯೊಳಗೆ ಕಲಿತಂಥ ಮಕ್ಕಳಷ್ಟು ಇರುವಷ್ಟು ಜನರಲ್ ನಾಲೆಜು, ಕಾಮನ್ ಸೆನ್ಸು ಆ ಮಕ್ಕಳಲ್ಲಿ ಇರೋಂಗಿಲ್ಲ. ಅವ್ರಿಗೆ ಏನು ಇರ್ತೈತಿ ಅಂದರೆ ಏನು 2 + 2 = 4, 2 × 2 4 ಅಷ್ಟೇ ಗೊತ್ತು. ಯಾಕೆ 2 × 2 4 ಆಕೈತಿ, 2 + 2 ನಮ್ಗೆ ಗೊತ್ತಿಲ್ಲ. ಅದು ನಮ್ಮ ಸರ್ ಹೇಳ್ಯಾರ, ಅದನ್ನು ಮಾಡ್ತೀನಿ. ಗಿಳಿಪಾಠಕ್ಕೆ ನಿಂತೀವಿ. ಸೊ ಇವತ್ತು ಅಲ್ಲಿ ತಪ್ಪೈತಿ. ಇನ್ನು ಶಿಕ್ಷಕರು ಸಿಕ್ಕಾಪಟ್ಟೆ ಸಂಬಳ. ಇವತ್ತು ಭಾಳಷ್ಟು ಮಂದಿ ಶಿಕ್ಷಕರಿದ್ದೀರಿ, ನಿಮ್ಮನ್ನು ನಿಂದನೆ ಮಾಡ್ತಾ ಇಲ್ಲ, ನನ್ನನ್ನು ನಾನು ನಿಂದನೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೇ ನಾವು ಹೇಳ್ತೀವಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ. ಎಲ್ಲರಿಗೂ ವ್ಯಾಪಾರ ಐತಿದು, ಆದ್ರೆ ಅದನ್ನು ನೀವು ತಿಳ್ಕೊಂಡದ್ದು ಭಾಳ ತಪ್ಪೈತಿ. ಗುರು ಬ್ರಹ್ಮ. ಇವಾಗ ಶಾಲೆ ಮಾಸ್ತರ್ಗಳು ನಾವೇನು ಮಾಡಾಕತ್ತೀವಿ, ಕಿತಿಬಿ ಕೆಲಸ. ಏನು ಒಂದೊಂದು ಹೊಸ ಸೃಷ್ಟಿ ಮಾಡು. ಒಬ್ಬರ ಬಗ್ಗೆ ಮತ್ತೊಬ್ಬ ಶಿಕ್ಷಕರ ಸಹನ ಇಲ್ಲ. ಒಂದೇ ಶಾಲೆಯೊಳಗೆ ಕಲಿಸುವಂಥ ಶಿಕ್ಷಕರಲ್ಲಿ ಐಕ್ಯತೆ ಇಲ್ಲ. ಇವತ್ತು ನೀವು ಸಭೆಯನ್ನು ಫಂಕ್ಷನ್ ಇಷ್ಟು ಗ್ರ್ಯಾಂಡಾಗಿ ಚಿಕ್ಕಪ್ಪನ ದಂಡ ನಾಯಕತ್ವದ ಮಾಡಿರಲ್ಲ, ನಿಮ್ಮೊಳಗೆ ಎಷ್ಟು ಮಂದಿ ಭಿನ್ನಾಭಿಪ್ರಾಯಗಳು ಅದಾವ ಇಲ್ಲ ಗೊತ್ತಿಲ್ಲ ನನಗೆ. ಮತ್ತು ನೀವು ಅದೇನಾಯ್ತು ಗೊತ್ತಿಲ್ಲ. ಅಲ್ಲ, ಅದು ಮಾತಿಗೆ ಹೇಳಿದೆ. ಅದಕ್ಕೆ ದಯವಿಟ್ಟು ಕೇಳ್ರಿ, ಇನ್ನು 2 ನಿಮಿಷ. ಅದಕ್ಕೆ ಗುರು ಬ್ರಹ್ಮ ಅಂತಂದ್ರೆ ಬ್ರಹ್ಮನ ಕೆಲಸ ಏನಪ್ಪ, ಸೃಷ್ಟಿ ಮಾಡು ಕೆಲಸ ಮಾಡಕತ್ತೀವಿ. ಗುರು ಬ್ರಹ್ಮ
ಗುರು ವಿಷ್ಣು ಚೈನಿ ವಿಷ್ಣು ಗದಾ ಬಂಗಾರ ಚೈನ ಕೊಳ್ಳಾಗ ಗದೆ ಹಿಡ್ಕೊಂಡು ಕೊಳ್ಳಾಗ ಕೈಯಾಗ ಎಲ್ಲ ಕಡೆ ಉಂಗುರ ಚೈನ ಹಾಕ್ಕೊಂಡು ಮಜಾ ಮಾಡ್ಕೊತ ಅಡ್ಡಾಡುವಂಥ ಅವ ಗುರು ವಿಷ್ಣು. ಗುರುದೇವೋ ಮಹೇಶ್ವರ. ಮಹೇಶ್ವರ ಅಂದ್ರೆ ಗೊತ್ತು ನಿಮ್ಮ ಶಿವ. ಸುಡುಗಾಡದಾಗ ವಿಭೂತಿ ಬಣ್ಣ ಏನಪ್ಪ ಬುರಿ ಬಡ್ಕೊಂಡು ಡೌಯಿ ಹಾಕ್ಕೊಂಡು ಯಾವ ಘಟನೆ ಬಿದ್ದಾನೋ ಎಲ್ಲಿ ಕುಡಿದು ಬಿದ್ದಾನೋ ಗೊತ್ತಿಲ್ಲ. ಆ ರೀತಿ ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ. ಇವೆಲ್ಲ ಗುಣ ಯಾವ ಕಡೆದೋ ಅವ ಪರಬ್ರಹ್ಮ. ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ನಮ್ಮ ಮೌಲ್ಯಗಳು ನಾವು ಕಳ್ಕೊಂಡೇವ್ರಿ. ನಾವು ಮತ್ತೊಬ್ರಿಗೆ ಬಟ್ಟೆ ಮಾಡಿ ತೋರಿಸೋಕ್ಕಿಂತ ಪೂರ್ವ ನಾನು ಒಬ್ಬ ಶಿಕ್ಷಕನಾಗಿ ನಾನು ಏನು ಮಾಡಬೇಕಾಗಿತ್ತು, ನನ್ನ ಕರ್ತವ್ಯಗಳೇನು, ನಾನು ಮಾಡಬೇಕಾದಂಥ ಕೆಲಸ, ಈ ಸಮಾಜಕ್ಕೆ ನನ್ನ ಕೊಡುಗೆ ಏನು, ಸಮಾಜ ನನಗೇನೋ ಒಂದು ಕೊಟ್ಟೈತಲ್ಲ. ಜನನಿ ಜನ್ಮ ಭೂಮಿಶ ಸ್ವರ್ಗಾದಪಿ ಗರಿಯಸಿ ಅಂತ ಬಾಯಲ್ಲಿ ಹೇಳಿದ್ರಲ್ಲ. ಒಬ್ಬ ಗುರು ಅಂತ ತಿಳ್ಕೊಂಡು ಹೇಳಿದಾಗ, ಶಿಕ್ಷಕ ಅಂತ ಹೇಳಿಸ್ಕೊಂಡಾಗ ಅದಕ್ಕೆ ಅದರದೇ ಆದಂಥ ಮೌಲ್ಯಗಳಿರ್ತಾ ಇದ್ದಾವೆ. ಅದರದೇ ಆದಂಥ ಮೌಲ್ಯಗಳಿರ್ತಾವೆ. ಶಿಕ್ಷಕನಾದವ ಶಿಕ್ಷಕ ರೀತಿ ಒಳಗೆ ಬದುಕಬೇಕ್ರಿ. ನಡೆ ನುಡಿ ಆಚಾರ. ನಾ ಹೇಳಿದ್ನಲ್ಲ 34 ವರ್ಷ ನಾನು ಈಗ ಶಿಕ್ಷಕ ವೃತ್ತಿಯನ್ನು ಪೂರೈಸೀನಿ. ಇಲ್ಲಿ 28 ವರ್ಷ 5 ವರ್ಷ ಬದಾಮಿ ತಾಲೂಕು ಕಾಕನೂರಾಗ ಮಾಡೀನಿ. ಈ 34 ವರ್ಷ ಶಿಕ್ಷಕ ವೃತ್ತಿಯನ್ನು ಮಾಡೀನಿ ಹೊರತಾಗಿ ಇವತ್ತಿನವರೆಗೂ ನಾ ಶಿಕ್ಷಕನಾಗಿಲ್ಲ. ನನ್ನ ಆತ್ಮಸಾಕ್ಷಿಯಾಗಿ ಹೇಳ್ತೇನೆ, ಇವತ್ತಿನವರೆಗೂ ನಾ ಇನ್ನೂ ಶಿಕ್ಷಕನಾಗಿಲ್ಲ. ಯಾಕಂದ್ರೆ ಆ ಧೈರ್ಯ ಇಲ್ಲ ನಾನು ಶಿಕ್ಷಕ ಅಂತ ತಿಳ್ಕೊಳಕ್ಕೆ. ಅದಕ್ಕೆ ಅದರದೇ ಆದಂಥ ಮೌಲ್ಯಗಳು. ಹಿಂದಿನ ಶಿಕ್ಷಕರಿದ್ದರು, ಹೊಡಿ ಬಡಿ ಚಡಿ ಚಮ್ ಚಮ್ ವಿದ್ಯಾ ಗಮ್ ಗಮ್ ಅಂತಿದ್ರು. ಇವತ್ತು ಬಾಣ ಅಲ್ಟಿ ಆಟ ಬಂದ ಚಡಿ ಚಮ್ ಚಮ್ ಅಣ್ಣ ಸಂಜೆ ಮುಂದೆ ಪೊಲೀಸ್ ವ್ಯಾನ್ ಬರ್ತೈತಿ ಮಾಸ್ತರ್ನ ಹಾಕ್ಕೊಂಡು ಹೋಗಕ್ಕೆ. ಅದಕ್ಕೆ ಇಲ್ಲೇ ಹೇಳ್ತಾ ಇದ್ದಾರೆ. ಇನ್ನು ಏನ್ರಿಪ್ಪ? ಹಾಂ, ಇವತ್ತು ಶಿಕ್ಷಕ ವೃತ್ತಿ ಅನ್ನೋದಂಥ ಸೂಜಿಗಲ್ಲಿನ ಮೇಲೆ ನಡೆಯುವಂಥ ಸ್ಥಿತಿ ಅವರಿಗೂ ಬಂದೈತಿ. ಪ್ರಾಮಾಣಿಕವಾಗಿ ಕಲಿಸಬೇಕು ಅನ್ನುವಂಥ ಶಿಕ್ಷಕನಿಗೂ ಇವತ್ತೇನಾಗೈತಿ ಅಂತಂದ್ರೆ ಆ ಪ್ರಾಮಾಣಿಕತೆ ಎಲ್ಲಕ್ಕಂದ್ರೆ ಎಲ್ಲ ಕಡೆಗಿನ ಅದೇ ಒಂದು ಗುಂಪಿದ್ದಾಗ ಪ್ರಾಮಾಣಿಕವಾಗಿ ಕಲಿಸುವಂಥ ಮನಸ್ಸು ಮಾಡಿದಂಥ ಶಿಕ್ಷಕರಿಗೆ ಎಷ್ಟು ಬರ್ಡನ್ ಬಂದವು. LBA ಅದು ಇದು 108 ರಗಡಿ. ಬರೇ ನೀವು ಡಾಕ್ಯುಮೆಂಟ್ ಡೆವಲಪ್ ಮಾಡಿರಿ, ಮಕ್ಕಳನ್ನ ಡೆವಲಪ್ ಮಾಡೋಕ್ಕೆ ಹೋಗಬೇಡ್ರಿ ಅನ್ನೋ ಸ್ಥಿತಿ ಒಳಗೆ ಬಂದಾರ. ಆ ಶಿಕ್ಷಕ ವೃತ್ತಿ ಒಳಗೆ ಭಾಳ ಕತ್ತಿ ಇರ್ಬೋದು, ಅನ್ನಿಗೇರಿ ಇರ್ಬೋದು, ನಮ್ಮ ಮಂಜಣ್ಣ ಇರ್ಬೋದು, ಕರಿಗಾರ ಇರ್ಬೋದು, ನಮ್ಮ ಕಾಲೇಜ್ ನಾವು ಇನ್ನೂ ಹೈಸ್ಕೂಲ್ ಮಾಸ್ತರು, ಕಾಲೇಜ್ ಉಪನ್ಯಾಸಕರು ಅನ್ನಕ್ಕೆ ಬರಂಗಿಲ್ಲ, ಪ್ರಾಧ್ಯಾಪಕರಾದಂಥ ಲಕ್ಷ್ಮೇಶ್ವರ ಅವ್ರಿಗೆ ಗೊತ್ತಿರ್ಬೋದು. ಎಲ್ಲರಿಗೂ ಭಾಳಷ್ಟು ಮಂದಿಗೆ ಗೊತ್ತು. ಇವತ್ತು ಶಿಕ್ಷಕ ವೃತ್ತಿನೂ ಸಹಿತ ಅಷ್ಟೇ ಭಾಳಷ್ಟು ತೊಂದರೆ ಐತಿ. ಅದಕ್ಕೆ ಉರ್ಲಿಂಗ ಪೆದ್ದಿಗಳು ಅಂತ ತಿಳ್ಕೊಂಡು ಬರ್ತಾರೆ. ನಾನು ಇವತ್ತು 2 ಮಾತುಗಳನ್ನು ಹೇಳಿ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಈಗಾಗಲೇ ಸರ್ 20-25 ನಿಮಿಷ ಸಮಯ ತೊಗೊಂಡಾರ. ನಾನು ಇನ್ನು 5 ನಿಮಿಷ ಪ್ರಾಮಾಣಿಕವಾಗಿ ನಿಮ್ಗೆ ಟೈಮ್ ತೊಗೋತೀನಿ. ಯಾಕಂದ್ರೆ ಕರೆಂಟ್ ಹೋದ್ವು ಅಂದ್ರೆ ಮತ್ತೆ ಒಬ್ರಿಗೊಬ್ರು ಡಿಕ್ಕಿ ಹೊಡೆದು ಹೊರಗೆ ಹೋಗೋಡ್ದ ಬೇಡ. ಮೊದಲ ನೀವು ಹೆಂಗಾರು ದಾಟಿ ನಮಗೆ ವಯಸ್ಸಾದಾರ, ನಮ್ಮನ್ನು ಎಲ್ಲ ದೂಷಿದ ಕೈಕಾಲು ಮುರ್ಕೊಂಡ್ರೆ ಏಗೇನು ಆಗೋದಿಲ್ಲ ನಾವು. ಅದಕ್ಕೆ ಲಘು ಗುರು ಅಪ್ಪಣೆ ಬಹಳ ಅದ್ಭುತವಾದಂಥ ಪ್ರಶ್ನೆಯನ್ನೆಲ್ಲ ಉರ್ಲಿಂಗ ಪೆದ್ದಿಗಳು ಕೇಳ್ತಾರ. ಲಘು ಗುರು ಅಪ್ಪಣೆ, ಗುರು ಲಘು ಅಪ್ಪಣೆ ಆಗದು. ಲಘು ಗುರು ನಿಮಗೆ ಗೊತ್ತೈತಿ. ಪ್ರಸ್ತಾರ ಹಾಕುವಂಥ ಸಂದರ್ಭದೊಳಗೆ ಲಘು ಅನ್ನುವಂಥದ್ದು ಹೇಳಬೇಕಾದಾಗ ನಾವು ತಿರುಪತಿ ನಾಮ ಹಾಕ್ತಿದ್ವಿ. ಗುರು ಅನ್ನುವಂಥದ್ದನ್ನು ಇದನ್ನು ಕೇಳ್ತಿದ್ವಿ. ಇದಕ್ಕೆ 1 ಅಂಕ ಇರ್ತೈತಿ, ಇದಕ್ಕೆ 2 ಅಂಕ ಅಂತ ತಿಳ್ಕೊಂಡು ಹೇಳ್ತಿದ್ವಿ. ಅದನ್ನಿಲ್ಲೇ ಉರ್ಲಿಂಗ ಪೆದ್ದಿಗಳಿಗೆ ಕೇಳ್ತಾರ. ಏನು ಅಂತಂದ್ರೆ ಲಘು ಗುರು ಅಪ್ಪಣೆ. ಲಘು ಆದಂಥವನು ಅಂದ್ರೆ ಶಿಷ್ಯನಾದವನು ಎಂದರೂ ಗುರುವಿಗೆ ಮತ್ತು ಗುರು ಆಗ ಸಾಧ್ಯ ಇಲ್ಲ. ಲಘು ಗುರು ಅಪ್ಪಣೆ, ಗುರು ಲಘು ಅಪ್ಪಣೆ. ಗುರು ಆದವ ಲಘು ಶಿಷ್ಯ ಆಗಕ್ಕೆ ಸಾಧ್ಯತೆನು? ಅವ ಶಿಷ್ಯನ ಕೈಯೋ ಮತ್ತು ಶಿಷ್ಯ ಆಗಕ್ಕೆ ಅದು ರೇರ್. ಎಲ್ಲೋ ಒಂದು ವಿಕ್ರಯ ಗೋಕಾಕ್ ಅವರಿಗೆ ಆದಂಥ ದ.ರಾ. ಬೇಂದ್ರೆ ಮತ್ತು ವಿಕ್ರಯ ಗೋಕಾಕರ ನಡುವೆ ಇದೊಂದು ಆಗೈತೆ ರೀ. ಬೇಂದ್ರೆ ಶಿಷ್ಯ ವಿಕ್ರಯ ಗೋಕಾಕ. ಆದರೆ ಯೂನಿವರ್ಸಿಟಿಗೆ ಹೋದಾಗ ವಿಕ್ರಯ ಗೋಕಾಕರ ಶಿಷ್ಯ ಬೇಂದ್ರೆ ಅವರಾಗಿದ್ದರು ರೀ. ಏನು ರೀ ಅಂಥದ್ದು ಅಪರೂಪ. ಅದಕ್ಕೆ ಅವ ಹೇಳ್ತಾನೆ ಗುರು ಲಘು ಅಪ್ಪಣೆ ಆಗದು, ಗುರು ಗುರುವೇ ಲಘುವೇ, ಶಿಷ್ಯನೇ ಗುರುವೇ ಅಂತ. ಅದಕ್ಕೆ ಯಾವಾಗ ಗುರುಗೋವಿಂದ ಭಟ್ಟ ಊರಾಗ ತಿರ್ಕೊಂತ ಬಂದ, ಶಿಕ್ಷಣಕ್ಕೆ ಬಂದಾಗ ಓಡ್ಕೊಂತ ಬಂದು ಪಾರ್ವಾಣ ಹಾರಿಸ್ಕೊಂತ ಓಡ್ಕೊಂತ ಬಂದಂಥ ಶರೀಫ ಓಡಿ ಬಂದು ಡಿಕ್ಕಿ ಹೊಡೆದ. ಯಾರಿಗೆ? ಗುರುಗೋವಿಂದ ಭಟ್ರಿಗೆ. ಅವಾಗ ಗುರುಗೋವಿಂದ ಭಟ್ರು ಹಿಡಿದು ಕೈ ಹಿಡ್ದು, ಏಯ್ ಯಾರ ಮಗ ನೀ ಅಂತ ಕೇಳ್ದ. ಯಾರು ನಿಮ್ಮಪ್ಪ ಯಾರು ಅಂತ ಕೇಳ್ದ.
ಅವಾಗ ಕೈ ಬಿಡ್ರಿ ಪಾರಿವಾಳ ಹರ್ಸಕ್ಕೆ ಹೋಗ್ಬೇಕು ನಾನಂತ ಹುಡುಗ ಅಂದ. ಹೇಳೋ ನಿಮ್ಮ ಅಪ್ಪ ಯಾರೋ ಅಂತ ಕೂಡಿ ಸಿಟ್ಟು ಕೇಳ್ಕೊಂಡು, ನಿಮ್ಮ ಅಪ್ಪನ ನಮ್ಮ ಅಪ್ಪ ಕೈ ಬಿಡ ಅಂದವ. ಅವಾಗ ಗುರು ಗೋವಿಂದ ಭಟ್ಟ ಹೇಳಿದ, ಇವ ನನ್ನ ಪಟ್ಟ ಶಿಷ್ಯ, ಇವನ್ನ ಕರ್ಕೊಂಡು ಹೋಗ್ತೀನಿ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗಿ ಕಳಿಸ್ತಾ ಇಟ್ಕೊಂಡು ಅವ್ಗೆ ಪಾಠ ಮಾಡೋ ಸಂದರ್ಭದೊಳಗೆ ಅವಾಗ ಎಲ್ಲರೂ ಬ್ರಾಹ್ಮಣರು, ಆಗಿನ ಕಾಲದ ವಿಪ್ರರು ಏನು ಹೇಳಿದ್ರು, ಗುರು ಗೋವಿಂದ ಭಟ್ಟ ನಮ್ಮ ಮಕ್ಕಳನ್ನ ಸಾಲಿ ಕಲಿಸು ಬಿಟ್ಟು ಕಂಡ ಮಾಂಸ ತಿನ್ನು ಮುಸಲ್ರಾವ್ ಸಾಬರು ಹುಡುಗ